ರುದ್ರಗೌಡ್ರೆ, ಹಾಂ ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಮನೆಯಿಂದ ಬಳಗಾರರಿಂದ ಮಾತಾಡೋದು. ಸರ್ ನಮಸ್ಕಾರ. ನಮಸ್ತೆ ನಮಸ್ತೆ. ನಿನ್ನೆ ಒಂದು ಘಟನೆ ನಡೀತು ಕುಷ್ಟಗಿ ಭಾಗದಲ್ಲಿ. ಹೌದು ಸರ್. ಏನು ಸರ್ ಆ ಘಟನೆ? ಸರ್ ಅದೇ ಸರ್ ಅಂದರೆ ಸೇವೆ ಕಾಯಮತಿಗೋಸ್ಕರ ಒದ್ದಾಡಿ ಏನೋ ಒಂದು ಆಗ್ತಂತ ಆಶಾ ಭಾವನೆ ವ್ಯಕ್ತಿಗೆ ಹ್ಞೂ ಕೋರ್ಟ್ ಆದೇಶ 2 ಬಾರಿ ಆಗಿದ್ದಿಲ್ಲ. 2ನೇ ಬಾರಿ ಆಗ್ಬೇಕಾದ್ರೂ ಸರ್ಕಾರ ಮಾಡುತ್ತೆ ಅನ್ನೋದು ಒಂದು ಆಶಾ ಭಾವನೆಯಿಂದ ಇರೋ ವ್ಯಕ್ತಿ, 2 ಮಕ್ಕಳು ಒಳ್ಳೆ ಒಂದು ಭವಿಷ್ಯನ ನೋಡ್ತಾ ಇರತಕ್ಕಂಥ ವ್ಯಕ್ತಿಗೆ ಹ್ಞೂ ಕಾಯಮಾತಿ ಆದೇಶದ ಬದಲಿಗೆ ಇದು ಏನು ಬಂತಲ್ಲ ಸರ್, ರೆಮ್ಯುನರೇಷನ್ ಮಾತ್ರ ಹೆಚ್ಚಳ ಮಾಡಿರ್ತಕ್ಕಂಥದ್ದು. ಸಮಿತಿ ವರದಿ ಎಲ್ಲ ಎಂತದಲ್ಲ. ಹ್ಞೂ ಹಿಂದೆ ಪಂಕಜ್ ಕುಮಾರ್ ಪಾಂಡೆ ಅವರು 2013 ಒಂದು ಸಮಿತಿಯನ್ನ ಹ್ಞೂ ವರದಿ ಆಧರಿಸಿ ಅದಕ್ಕೆ ರೆಮ್ಯುನರೇಷನ್ ಮಾತ್ರ ಹೆಚ್ಚಳ ಮಾಡಿದಕ್ಕೆ ಹ್ಞೂ ಮುಗಿತಲ್ಲಪ್ಪ ನಮ್ಮ ಜೀವನ, ಇನ್ನೇನಿರೋದ ಸರ್ವಿಸಲ್ಲಿ ಏನೋ ಕಾಣ್ಬೇಕಂದ್ರೆ ಹ್ಞೂ ಹಿಂಗಾಗಿ ಹೋಯ್ತಲ್ಲ, ಇನ್ನೇನು ಕಾಯಮಾತಿ ಬಗ್ಗೆ ಕನಸು ಕಾಣದೈತಲ್ಲ ಮನೆ ಬರ ಹೆಂಗ್ ಹಿಂಗಾದ್ರೆ ಅಂತ ಹೇಳಿ ಜಿಗುಪ್ಸೆ ಒಂದು ಎಲ್ಲ ರೀತಿ ಅಂತ ಇಲ್ಲಪ್ಪ ಮುಗೀತು ನನ್ನ ಜೀವನ, ಏನ್ ಮಾಡೋಕ್ಕಾಗಲ್ಲ, ಹ್ಞೂ ನನ್ನ ಮಕ್ಳಿಗೆ ಭವಿಷ್ಯ ಕೊಡ್ಸಕ್ಕಾಗಲ್ಲ, ಕುಟುಂಬನ ಚೆನ್ನಾಗಿ ನಿರ್ವಹಣೆ ಮಾಡೋಕ್ಕಾಗ್ತಾರ, ಏನಪ್ಪ ಇದು ಭವಿಷ್ಯ ಅಂದು ಹ್ಞೂ ಸುಮಾರು ಒಂದು ವಾರದಿಂದ ಡೆಸ್ಪರೇಟ್ ಆಗಿದೆ ಸರ್ ಅದು. ಹ್ಞೂ ಹಂಗಾಗಿ ನಿನ್ನೆ ಡ್ಯೂಟಿಗೆ ಹೋಗ್ತಾ ಬೆಳಗ್ಗೆ ಹೋಗಿ ಮನೆಯಾಗೆ ಹೇಳಿ ಹೋಗಿ ಈ ತರ ಒಂದು ಆತ್ಮಹತ್ಯೆಗೆ ಶರಣಾಗಿರ ಸರ್. ಎಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ರದ್ದು? ಎಲ್ಲಿ? ಹೊಲದಲ್ಲಿ ಸರ್, ಅವ್ರ ಊರಲ್ಲಿ. ಅವ್ರ ಊರಲ್ಲಿ ಹೊಲದಲ್ಲಿ ಮಾಡ್ಕೊಂಡ್ರದ್ದು? ಅವ್ರ ಹೊಲನೇನಾ? ಅಲ್ಲ ಸರ್, ಅಲ್ಲ ಪಕ್ಕದವರು ಬೇರೆ ಹೊಲ. ಯಾರೋ ಬೇರೆಯವ್ರ ಹೊಲ. ಓಕೆ. ಸರ್ ಇವ್ರ ಹತ್ರ ಏನಿಲ್ಲ, ಹೊಲ ಗದ್ದೆ ಜಮೀನು ಆ ಥರದ್ದೇನಿಲ್ಲ? ಎಷ್ಟು ನಾನು ಇನ್ನೂ ಕೇಳಿದೆ ಸರ್, ಡೀಟೇಲ್ ಇಲ್ಲ, ಅಷ್ಟೊಂದು ಏನಿಲ್ಲ ಸರ್. ಮೀಡಿಯಂ ಮಿಡ್ಲ್ ಕ್ಲಾಸ್. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರು ಅವರು? ಸರ್ 20 ವರ್ಷ ಸರ್, 2003ರಿಂದ 23 ವರ್ಷ. 23 ವರ್ಷ. 2003ರಿಂದ ಮಾಡ್ತಾ ಇದ್ದಾರೆ. ಹೌದು ಸರ್. ಪ್ರಾರಂಭದ ಸಂಬಳ ಎಷ್ಟಿತ್ತು ನಿಮಗೆ? ಸರ್ 2000 ಮಾತ್ರ ಸರ್. 2003ರಲ್ಲಿ 2000 ರೂಪಾಯಿ ಸಂಬಳ ಇತ್ತು. ಹೌದು ಸರ್. ಇವಾಗ ಎಷ್ಟು ಕೊಡ್ತಾ ಇದ್ದಾರೆ? ಇವಾಗ 17,832 ಸರ್. ಅಲ್ಲಿಗೆ 23 ವರ್ಷಕ್ಕೆ ನಿಮಗೆ ಜಾಸ್ತಿ ಆಗಿದ್ದು ಕೇವಲ 15,000 ರೂಪಾಯಿ ಮಾತ್ರ. ಒಂದು ಸರ್ತಿ ಯಾವಾಗಂದ್ರೆ ಸರ್, ಅದು ಆದ್ಮೇಲೆ 2,000 ಹೋಗಿ 4,000 ಆಯ್ತು ಸರ್. ಒಂದು 4-5-6 ವರ್ಷ ಆದ್ಮೇಲೆ ಏನೋ ಒಂದು ಹೋರಾಟ ಮಾಡೋದ್ರಿಂದ ತಿರ್ಗಾ 2016ರಲ್ಲಿ ನಮಗೊಂದು ಸಮಿತಿ ರಚನೆ ಮಾಡಿ ಪಂಕಜ್ ಕುಮಾರ್ ಪಾಂಡೆ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆ ಮಾಡಿದ್ರು ಸರ್. ಆ ಸಮಿತಿಯ ವರದಿ ಆಧರಿಸಿ ನಮಗೆ ಒಂದು 12,000 ರೆಮ್ಯುನರೇಷನ್ ಸರ್, ಒಂದು 4,000 ಇನ್ಸೆಂಟಿವ್ ಅಂತ ಕೊಡ್ತಾ ಇತ್ತು ಸರ್. ಸೊ ಅದೇ ಆ ವರದಿಯನ್ನು ಆಧರಿಸಿ ಮುಂದಿಟ್ಕೊಂಡು ರೀಸೆಂಟ್ ಆಗಿ ಏನಿದೆ ಕೋರ್ಟ್ ಆದೇಶ ಇದ್ರೂ ಸಮೇತ ಕೋರ್ಟ್ ಅಲ್ಲಿ ಏನ್ ಹೇಳಿದ್ರು ಸರ್ ಆದೇಶದಲ್ಲಿ ಅಂದ್ರೆ, ಒಂದು ಸಮಿತಿ ಉನ್ನತ ಮಟ್ಟದ ಸಮಿತಿಯನ್ನು ರಚನೆ ಮಾಡಿ ಸಮಿತಿಯ ವರದಿಯನ್ನ ಆಧರಿಸಿ ಇವ್ರಿಗೆ ಯಾವ್ದಾರದು ಒಂದು ಹುದ್ದೆಯನ್ನು ಸೃಷ್ಟಿ ಮಾಡಿ ಕಾಯಮತಿಗೊಳಿಸಲಕ್ಕೆ ಒಂದು ಸರ್ಕಾರಕ್ಕೆ ಏನೋ ನಿರ್ದೇಶನ ಕೊಟ್ಟಿತ್ತಲ್ಲ ಸರ್ ಕೋರ್ಟ್ ಡೈರೆಕ್ಷನ್. ಆಮೇಲೆ ಅಲ್ಲಿವರೆಗೆ ಇವರಿಗೆ ಒಂದು ಸಮಾನ ಕೆಲಸಕ್ಕೆ ಸಮಾನ ವೇತನದ ಅಡಿಯಲ್ಲಿ ಕೆಲಸ ಇದು ಸಂಬಳನ ನೀಡಬೇಕಂತಕ್ಕಂಥ ನಿಯಮ ಇದ್ರೂ ಸಮೇತ ವರ್ಷಗಟ್ಟಲೆ ಕೋರ್ಟ್ ಆದೇಶ ಆದ್ರೂ ಒಂದು ವರ್ಷಗಟ್ಟಲೆ ಮುಂದುವಾಗ್ತಾ ಬಂದು ಕೊನೆಗೆಲ್ಲ ಯಾವಾಗಂದ್ರೆ ಜನವರಿ 24 ಅಂದ್ರೆ 2025 ಜನವರಿ 24ನೇ ತಾರೀಕು ದಿವಸ ಆದೇಶನ ಮಾಡಿದ್ರು ಸರ್. ಏನಂದ್ರೆ ಅದಿರ್ತಕ್ಕಂಥ 17,832 ಸಂಭಾವನೆಯನ್ನ ಅದಕ್ಕೆ ರೈಸ್ ಮಾಡಿ 20,500 ರೂಪಾಯಿ ಸಂಭಾವನೆನ ಮಾಡಿದ್ರು ಸರ್. 5,000 ಇನ್ಸೆಂಟಿವ್ ಮುಂದುವರಿಸಿದ್ರು ಸರ್. ಅಂದ್ರೆ ಎಲ್ಲಾ ಟ್ಯಾರಿಫ್ಗಳ ಡಿಮಾಂಡ್ ರೀಚ್ ಆದಾಗ ಮಾತ್ರ ಅದನ್ನ ಮಾಡ್ತಾ ಇದ್ರು. ಓಕೆ. ಇವಾಗ ಕೊಡ್ತಾ ಇದಾರೆ ನಿಮಗೆ? ಕೊಡ್ತಾ ಇದ್ದಾರೆ ಸರ್. ಇನ್ನೊಂದು ಮಾರಕ ಅಂದ್ರೆ ಇವನ್ ಸಾವಿಗೆ ಇನ್ನೊಂದು ಕಾರಣ ಅಂದ್ರೆ ಸರ್, ಇಡೀ ರಾಜ್ಯಾದ್ಯಂತ ಎಲ್ಲಾ ಟ್ಯಾರಿಫ್ಗಳನ್ನ ಕಂದಾಯ ವಸೂಲಾತಿ 100% ಅಚೀವ್ ಮಾಡಿದಾಗ 5,000 ರೂಪಾಯಿ ಅಡಿಷನಲ್ ಇನ್ಸೆಂಟಿವ್ ಅನ್ನು ಕೊಡ್ತಾ ಇದಾರಲ್ಲ ಸರ್. ಈ ನಮ್ಮ ಬಳ್ಳಾರಿ ವಲಯದಲ್ಲಿ ಅಂದ್ರೆ ರಾಯಚೂರು, ಕೊಪ್ಪಳ, ಬಳ್ಳಾರಿ ಮತ್ತು ವಿಜಯನಗರ 4 ಜಿಲ್ಲೆಗಳು ಬಳ್ಳಾರಿ ವಲಯದಲ್ಲಿ ಬರ್ತವೆ. ಬಳ್ಳಾರಿ ವಲಯದಲ್ಲಿ ಇರತಕ್ಕಂತ ಒಂದು ಮುಖ್ಯ ಲೆಕ್ಕಾಧಿಕಾರಿಗಳು ಯಾವುದೇ ಕಾರಣಕ್ಕೆ ಇವ್ರಿಗೆ 5,000 ರೂಪಾಯಿ 3 ವರ್ಷದಿಂದ ತಡೆ ಹಿಡಿದಾರೆ ಸರ್. ಅಂದ್ರೆ ಅಲ್ಲಿ ಬಳ್ಳಾರಿ ಸರ್ಕಲ್ ಅಲ್ಲಿ ಮಾತ್ರ ನಿಮಗೆ ಜೋನ್ ಅದೇ ಬಳ್ಳಾರಿ ಜೋನ್ ಮಾತ್ರ ಕೊಡ್ತಾ ಇಲ್ಲ, ಬೇರೆ ಎಲ್ಲ ಕಡೆನೂ ಕೊಡ್ತಾ ಇದ್ದಾರೆ. ಜೆಸ್ಕಾಮ್ ಅಲ್ಲಿ ಎಲ್ಲ ಎಸ್ಕಾಮ್ಗಳಲ್ಲಿ ಕೊಡ್ತಾ ಇದ್ರೆ, ಬಳ್ಳಾರಿ ಜೋನ್ ಮಾತ್ರ ಕೊಡ್ತಾ ಇಲ್ಲ. ಹೌದು ಸರ್, ಹೌದು. ಅದು ಕೂಡ ಕಾರಣ ಸರ್. ಯಾಕಂದ್ರೆ ಆ ಒಂದು 5,000 ಅಂದ್ರೆ ಅಟ್ಲೀಸ್ಟ್ ನಮ್ಮ ಕುಟುಂಬ ನಿರ್ವಹಣೆಗೆ ಹೆಲ್ಪ್ ಆಗ್ತದೆ. ಒಂದು ಆಚೆ ಬಂದು ಸರ್ ಕಷ್ಟ ಏನ್ ಮಾಡ್ತಾರೆ. ಏನು ಇವ್ರ ಹೆಸರೇನು? ಅಮರಯ್ಯ ಕಲ್ಲಯ್ಯ ಹಿರೇಮಠ ಸರ್. ಅಮರಯ್ಯ ಕಲ್ಲಯ್ಯ ಹಿರೇಮಠ. ಎಷ್ಟು ಅವ್ರ ವಯಸ್ಸು? 45 ಸರ್. 45 ವರ್ಷ. ಎಷ್ಟು ಜನ ಮಕ್ಕಳು ಅವ್ರಿಗೆ? ಸರ್ 15 ವರ್ಷದ ಒಂದು ಮಗು, ಆಮೇಲೆ 11 ವರ್ಷದ ಮಗಳಿದೆ ಸರ್. ಓಕೆ. ಇವರು ನಂಬ್ಕೊಂಡಿದ್ದು ಇದೇ GVP ಕೆಲಸ ಮಾತ್ರನೇ? ಇದ್ರ ಮೇಲೆ ಡಿಪೆಂಡ್ ಸರ್. ಏನಾದ್ರೂ ಅಂದ್ರೆ ಅವ್ರಿಗೊಂದು ಆಸೆ ಏನ್ ಗೊತ್ತಾರಂದ್ರೆ, ಈ ಹಿಂದೆ ಹೆಂಗಾರ ಮುಂದಾಲೋಚನೆ ಮಾಡಿ ಸರ್ಕಾರ ಏನ್ ಮಾಡಕ್ಕಾಗಿದ್ದಾಗ ರಾಜ್ಯಪಾಲ ದಯಾಮರಣ ಕೂಡಿ ಅಂತ ಅಡ್ರೆಸ್ ಕೊಟ್ಟಿದ್ದ ಪುಣ್ಯಾತ್ಮ ಸರ್. ಹೋದ ವರ್ಷ ದಯಾಮರಣಕ್ಕೆ ಕೋರಿಕೆ ಇಟ್ಟಿದ್ರು. ಎಲ್ಲ ಹಂಗೆಲ್ಲ ಮಾಡೋದು ಬೇಡ, ಇರ್ಲಿ ಸರ್ಕಾರ ಗಮನ ಕೇಳಿ ಹಂಗೆಲ್ಲ ಹೇಳ್ತಾ ಬಂದಾಗ ಅಷ್ಟು ಒಂಥರ ಹೆಂಗ್ರಿ ಮೆಂಟಾಲಿಟಿ ಅಂದ್ರೆ, ನನ್ನ ಮಕ್ಕಳು ಕೂಡ ಆಫೀಸರ್ ಮಕ್ಕಳನ್ನ ಓದ್ಬಾರ್ದು. ಯಾಕೆ ಆಫೀಸರ್ ಮಕ್ಕಳು ಒಂದು ಲೆವೆಲ್ಗೆ ಓದ್ತಾ ಇದಾರೆ, ನನ್ನ ಮಕ್ಕಳನ್ನ ಯಾಕೆ ಓದ್ಬಾರ್ದು? ನಾವು ನಮ್ಮ ಉನ್ನತ ಮಟ್ಟಕ್ಕೆ ಯಾಕೆ ಹೋಗ್ಬಾರ್ದು? ಆಶಾ ಭಾವನೆ ಸರ್. ಪಾಪ ಏನ್ ಮಾಡಕ್ಕಾಗ್ತದೆ, ಕಳ್ಕೊಂಡಿದ್ವಿ. ಈಗ ಸತ್ತವ್ರ ಬಗ್ಗೆ ಎಷ್ಟೇ ವರ್ಣನೆ ಮಾಡಿದ್ರು ಸಮೇತ ಸುಮ್ಮನೆ ಬರೀ ಮಾತಿಗೆ ಅಷ್ಟೇ ಆಗುತ್ತೆ ಸರ್. ಅಲ್ಲ ಸರಿ, ಇವಾಗ ನಾನು ಹೇಳೋದು
ಹೌದು, ಈ ರೀತಿಯಾಗಿ ಪ್ರತಿಯೊಬ್ಬ ಜೀವಿಪಿನೂ ಈ ಥರ ಮನನೊಂದು ಈ ಥರ ಮಾಡ್ಕೊಂತ ಹೋದ್ರೆ ಮತ್ತು ಭವಿಷ್ಯ ಏನು, ಆ ಕುಟುಂಬಗಳ ಪರಿಸ್ಥಿತಿ ಏನು ಸರ್? ಬೀದಿ ಪಾಲ್ ಸರ್, ಸರ್ಕಾರನೇ ಇದಕ್ಕೆ ಸಾಕ್ಷಿ ಆಗುತ್ತಲ್ಲ ಸರ್. ಇದಕ್ಕೆ ಇನ್ನೇನ್ ಮಾಡೋದು ಸರ್? ಈಗ ಜವಾಬ್ದಾರಿ ಗೊತ್ತಿರ್ತಕ್ಕಂಥ ವ್ಯಕ್ತಿ ನಿಭಾಯಿಸಕ್ಕಾಗದೇನೆ ಏನ್ ಮಾಡಕ ಸರ್? ಜಿಗುಪ್ಸೆಯನ್ನ ಬಿಟ್ಟರೆ ಬೇರೆ ಇಲ್ಲಲ್ಲ ಸರ್ ಅವ್ನಿಗೆ. ಅಲ್ಲ, ಈಗ ನೀವು 3,000 ಜನನು ಜಿಗುಪ್ಸೆಗೆ ಹೋಗ್ಬಿಟ್ರೆ ನಿಮ್ಮ ನಂಬ್ಕೊಂಡ್ರೆ ಕುಟುಂಬದ ಪರಿಸ್ಥಿತಿ ಏನು ಸರ್? ಬೀದಿ ಪಾಲ್ ಸರ್, ಈ ಸರ್ಕಾರ ಬೀದಿಗೆ ತಳ್ಳದಂಗೆ ಸರ್. ಅದಕ್ಕಾಗಿ ಸರ್ಕಾರಕ್ಕೆ ನಮ್ಮ ನಿವೇದನೆ ಇಷ್ಟೇ ಸರ್, ಕೈ ಮುಗಿದು ಹೇಳೋದು. ಏನೋ ಒಂದು ವ್ಯಕ್ತಿದ ಆಗಿದೆಯಲ್ಲ, 3,500 ಈ ಆಸ್ಪದ ಕೊಡದೇನೆ 3,500 ಜನ ಕುಟುಂಬನ ಬೀದಿಗೆ ತಳ್ಳದೇನೆ ಅವರು ನ್ಯಾಯ ಒದಗಿಸಿಕೊಡೋದು ಇವತ್ತಿಗೂ ಕೂಡ ಕೈ ಮುಗಿತಾರೆ. ಇವಾಗ ಒಟ್ಟಾರೆಯಾಗಿ ನಿಮ್ಮ ನಿವೇದನೆಗಳನ್ನ ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟಂತ ಇಲಾಖೆಗೆ ಹೇಳಿದ್ದೀರಾ? ಏನ್ ಹೇಳ್ತಾ ಇದ್ದಾರೆ ಮತ್ತೆ ಇವಾಗ ಒಂದು ಹೈಕೋರ್ಟ್ ಆರ್ಡರ್ ಆದ್ರೂ ಡಬಲ್ ಬೆಂಚ್ ಆರ್ಡರ್ ಆಗಿದೆ, ನಿಮ್ಗೆ 2 ಸರಿ ಆರ್ಡರ್ ಆಗಿದೆ, ನಿಮ್ಮ ಪರವಾಗಿ ಆಗಿದೆ, ಜೀವಿಗಳ ಪರವಾಗಿ ಆಗಿದೆ. ಆದ್ರೂ ನಿಮ್ಗೆ ಸರ್ಕಾರಗಳು ಯಾವ್ದು ಸ್ಪಂದಿಸ್ತಿಲ್ಲ. ಯಾಕಂದ್ರೆ ಸುನಿಲ್ ಕುಮಾರ್ ಅವ್ರು ಮಾಡ್ತೀವಿ ಅಂದ್ರು, ಬಟ್ ಮಾಡ್ಲಿಲ್ಲ. ಸೆಕೆಂಡ್ ಬೆಂಚಿಗೆ ಹೋದ್ರು. ಸೆಕೆಂಡ್ ಬೆಂಚಲ್ಲೂ ನಿಮ್ಮ ಪರನೇ ಆಯ್ತು ಆದೇಶ. ಈ ಸರ್ಕಾರನು ನಿಮ್ಮ ಆದೇಶನ ಪರಿಗಣಿಸ್ತಾ ಇಲ್ಲ. ಏನ್ ಹೇಳ್ತೀರಿ ಇದಕ್ಕೆ? ಅದೇ ಸರ್, ಅದರಿಂದಾನೇ ನಾವ್ ಇವಾಗ ನಮ್ಗೆ ಇದು ಅಂಬರೀಶ್ ಸ್ವಾಮಿ ಹಾಕಿಟ್ಟ ಮಾರ್ಗನೇ ನಮ್ಗೆ ಈ ತರ ಕೆಟ್ಟ ಮಾರ್ಗಕ್ಕೆ ನಮ್ಮನ್ನು ಒಯ್ಬಾರ್ದು ಅಂತಕ್ಕಂಥ ಭಾವನೆ ಸರ್. ನಾನು ಎಲ್ಲರಿಗೂ ನಮ್ಮ ನೌಕರರ ಬಂಧುಗಳಿಗೆ ಕೈ ಮುಗಿತಾರೆ. ನೋಡಪ್ಪ, ಜೀವನದಲ್ಲಿ ಜಿಗುಪ್ಸೆಯಿಂದ ಏನು ಸಾಧನೆ ಮಾಡಕ್ಕಲ್ಲ, ಸರ್ಕಾರಕ್ಕೆ ಮನವೊಲಿಸೋಣ. ಸರ್ಕಾರ ಈಗ ಆಗಿರ್ತಕ್ಕಂಥ ಘಟನೆಯನ್ನ ಸರ್ಕಾರಕ್ಕೆ ಮನದಟ್ಟು ಮಾಡಿಕೊಟ್ಟು ನಮ್ಮ ನ್ಯಾಯಕ್ಕಾಗಿ ನಾವೆಲ್ಲರೂ ಕೂಡ ಸರ್ಕಾರದ ಕೈ ಮುಗಿದು ಕೇಳ್ಕೊಳ್ಳೋಣ ಹೊರತು ಯಾರು ಇಂಥ ಕೆಟ್ಟ ನಿರ್ಧಾರ ತಗೊಳ್ಬಾರತ್ತೆ. ನಾನು ಒಕ್ಕೂಟದ ಲೀಡರ್ ಆಗಿ ಎಲ್ಲರೂ ಕೈ ಮುಗಿತಾ ಇದ್ದೀನಿ ಸರ್ ನಾನು ಇವತ್ತಿಗೂ. ಸರ್, ಇವಾಗ ನಿಮ್ಮ ಅಮರಯ್ಯನವರ ಕುಟುಂಬಕ್ಕೆ ನಿಮ್ಮ ಒಂದು ಒಕ್ಕೂಟ ಮಂಡಳಿಯಿಂದ ಯಾವ ರೀತಿಯಾದ ಸಹಕಾರ ಕೊಡ್ತಾ ಇದ್ದೀರಾ? ಒಕ್ಕೂಟದಲ್ಲಿ ಯಾವ ರೀತಿ ಆ ಥರ ಮಾಡ್ಕೊಂಡಿರಲಿಲ್ಲ ಸರ್ ನಾವು. ಏನಾದ್ರೂ ನಾವೇನು ಪರ್ಸನಲ್ ಆಗಿ ಏನಾರ ಅವ್ರ ವೈಯಕ್ತಿಕ ಅವ್ರಿಗೆ ಏನಾದ್ರು ಅವ್ರ ಕುಟುಂಬಕ್ಕೆ ಏನಾದ್ರು ಕೊಡ್ಬೇಕಾದ್ರೆ ಅವ್ರ ಕುಟುಂಬದ ಅಕೌಂಟ್ ನಂಬರ್ ಇನ್ನೂ ಪಾಪ ದುಃಖದಲ್ಲಿದ್ದಾರೆ. ಒಂದು ಹತ್ತಿರದಲ್ಲಿರ್ತಕ್ಕಂಥ ಜೀವಿಗಳ ಕಡೆಯಿಂದ ಎಷ್ಟು ಸಾಧ್ಯ ಅದು ಯಾರಿಂದ 100 ರೂಪಾಯಿ ಆದ್ರೂ ಕೊಡ್ಲಿ, 1000 ಆದ್ರೂ ಕೊಡ್ಲಿ, ಪಾಪ ಅವ್ರಿಗೆ ಏನಾದ್ರೂ ಕುಟುಂಬ ನಿರ್ವಹಣೆಗಾಗಿ ನಾವೆಲ್ಲರೂ ಸಹಾಯ ಸಹಕಾರ ಮಾಡುವಂತಕ್ಕಂಥ ಮನೋಭಾವದಲ್ಲಿ ಇಡೀ ರಾಜ್ಯದಂತೆ ಎಲ್ಲರೂ ಕೂಡ ಆಲೋಚನೆ ಮಾಡ್ತೀವಿ ಸರ್. ಎಸ್ ಸರ್. ಆ ವಿಚಾರವಾಗಿ ಯಾವ್ದಾದ್ರು ಫೋನ್ ನಂಬರು ಅಥವಾ ಫೋನ್ ಪೇ ನಂಬರು ಯಾವ್ದಾದ್ರು ಇದೆಯಾ ಸರ್? ಅವ್ರ ನಂಬರ್ ತಗೋತೀವಿ ಸರ್. ಇನ್ನೂ ದುಃಖದಲ್ಲಿದ್ದಾರೆ, ತಾವೇನು ಮಾತಾಡಿಲ್ಲ ಸರ್. ನಾಳೆ ಅಥವಾ ನಾಳೆನೇ ನಾವು ಬೇಕಾದ್ರೆ ಅರೇಂಜ್ ಮಾಡಿ ಕೊಡ್ತೀವಿ ಸರ್. ಖಂಡಿತ ಆಗಲಿ ಸರ್. ಆ ಥರದ್ದು ಫೋನ್ ಪೇ ನಂಬರ್ ಯಾವ್ದಾದ್ರು ಇದ್ರೆ ಕೊಡಿ, ಖಂಡಿತವಾಗ್ಲೂ ನಿಮ್ಮ ವಾಣಿಯಲ್ಲಿ ಪ್ರಸಾರ ಮಾಡೋಣ, ಪ್ರಯತ್ನ ಮಾಡೋಣ. ಅವ್ರ ಕುಟುಂಬಕ್ಕೆ ಸಹಕಾರ ಆಗೋಂಥದಕ್ಕೆ ಏನಾಗುತ್ತೋ ಖಂಡಿತವಾಗ್ಲೂ ನಿಮ್ಮ ವಾಣಿ ಆ ಕುಟುಂಬದ ಜೊತೆಯಲ್ಲಿ ಇರುತ್ತೆ ಸರ್. ಓಕೆ ಸರ್? ಅಷ್ಟೇ ಸರ್. ಅಲ್ಲ ಸರ್, ನಾ ಇನ್ನೊಂದು ಹೇಳಿ ಸರ್. ಅಂದ್ರೆ ತಾವಾಗಿದೆ ಎಷ್ಟೋ ಜನರು ಆರೋಗ್ಯದಿಂದ ವಂಚಿತರ, ಅದರಲ್ಲಿ ನಾನು ಒಬ್ಬ ಸರ್. ನಾನು ಈ ಒಂದು ಕೆಲಸ ಕಾರ್ಯ ನಿರ್ವಹಿಸ್ತಾ 23 ವರ್ಷ ನಿರ್ವಹಿಸಬೇಕಾದ್ರೆ ನಂದು ಕೂಡ ಹೈಪರ್ ಟೆನ್ಷನ್ ಆಗಿ ಬಲಗೈ ಮತ್ತು ಬಲಗಾಲು 2 ಸ್ಟ್ರೋಕ್ ಆಗಿ ಸ್ವಾಧೀನ ಕಳ್ಕೊಂಡು ಹಿಂಸೆ ಪಟ್ಟಿದ್ದೀನಿ ಸರ್. ಕಳೆದ ವರ್ಷ 2025 ಫೆಬ್ರವರಿಯಿಂದ ಸುಮಾರು ಆಸ್ಪತ್ರೆಗೆ ವ್ಯಯ ಮಾಡಿದೆ. ಅದಕ್ಕೆ ಯಾವ್ದು ನೆರವಿಲ್ಲ ಸರ್ ನಮ್ಗೆ. ನಾವು ಯಾಕಂದ್ರೆ ನೌಕರ ನಿಮ್ಗೆ ESI ಇಲ್ವಾ? ಯಾವ್ದು ESI PF ಇವತ್ತಿನವರೆಗೂ ಕೂಡ ಒಂದು ಪೈಸಾ ಕ್ಲೇಮ್ ಮಾಡಿಲ್ಲ ಸರ್ ಇಲಾಖೆ. ಕಾರ್ಮಿಕ ವಿರೋಧ ನೀತಿ ಏನ್ ಸರ್? ಯಾವ ತರ ನಾವು ಪ್ರತಿಭಟಿಸೋಕೆ ಅರ್ಥ ಅಲ್ಲ ಸರ್. ಇವಾಗ ನಿಮ್ಗೆ ESI ಕಟ್ಟಬೇಕಲ್ಲ ಸರ್ಕಾರ? ನೋ ESI, ಯಾವ ESI ಇಲ್ಲ, PF ಇಲ್ಲ. ಪ್ರತಿಯೊಂದು ಲೇಬರ್ ಸಮೇತ ಮಾಡ್ಬೇಕಂತ ಕಾರ್ಮಿಕ ಕಾಯ್ದೆ ಇದ್ರೂ ಸಮೇತ ನಮ್ಗೆ ಯಾವ್ದು ಇಲ್ಲ ಸರ್. ಒಟ್ಟಾರೆಯಾಗಿ ಗುಲಾಮಗಿರಿಯ ಪದ್ಧತಿಯಲ್ಲಿ ಬದುಕ್ತಾ ಇದ್ದೀರಿ ಜೀವಿತಗಳು, ಜೀತ ಪದ್ಧತಿಯಲ್ಲಿ ನೋಡಿ ಸರ್ ಪರಿಸ್ಥಿತಿ. ಇವಾಗ ನಿಮ್ಮ ಅಧಿಕಾರಿಗಳು ಯಾವ ರೀತಿ ಎಲ್ಲ ಹೌದು ಸಹಜ. ಇವಾಗ ಯಾಕಂದ್ರೆ ಎಲ್ಲರೂ 50 ವರ್ಷ 55 ವರ್ಷದವರೆಗೂ ಆಗಿದ್ದಾರೆ ಇವಾಗ. ಎಷ್ಟೋ ಜನ ಅಸಹಜ ಸಾವುಗಳನ್ನು ಸತ್ತಿದ್ದಾರೆ ಮತ್ತು ಸಹಜ ಸಾವುಗಳಲ್ಲೂ ತೀರ್ಕೊಂಡಿದ್ದಾರೆ. ಕೋವಿಡಲ್ಲೂ ತುಂಬ ಜನ ತೀರ್ಕೊಂಡಿದ್ದಾರೆ. ಈ ಒಂದು ಆಕ್ಸಿಡೆಂಟಲ್ಲಿ ತೀರ್ಕೊಂಡಿದ್ದಾರೆ. ಈ ಒಂದು ಏನೋ ನಮಗೆ ಕಾಯಮತಿ ಆಗ್ತಿಲ್ಲ ಮತ್ತು ಸಂಬಂಧಪಟ್ಟಂಥ ಅಧಿಕಾರಿಗಳು ಹಿಂಸೆ ಕೊಡ್ತಾ ಇದ್ದಾರೆ ಅನ್ನೋ ವಿಚಾರಕ್ಕೆ ಒಂದಿಷ್ಟು ಜನ ತೀರ್ಕೊಂಡಿದ್ದಾರೆ. ಎಸ್ ಸರ್. ಇವಾಗ ಒತ್ತಡ ಕೆಲಸ ಹೋಗ್ತಾರೆ ಏನು ಸರ್? ಪ್ರೋ ಬ್ರೀಡಿಂಗ್ ಅಂತಂದ್ರೆ ಅದಕ್ಕೆ ಮೀಟರ್ಗೆಲ್ಲ ಅಂಟಿಸ್ಬೇಕಲ್ಲ ಪ್ರೋಬ್. ಸುಮಾರು 10 ರಿಂದ 15 20 ನಿಮಿಷ ಒಂದು ಬಿಲ್ ಬರ್ಬೇಕಾದ್ರೆ ಕೈಯಲ್ಲಿ ವೈಬ್ರೇಷನ್ಗೆ ಯಾರು ಸರ್ ಶಕ್ತಿನೇ ಕರ್ಕೊಂಡು ಹೋಗ್ತಾ ಇದೀವಿ. ಅದರಿಂದ ಏನು ಕೆಲಸ ರೀಡಿಂಗ್ ಆಗಲ್ಲ. ಒತ್ತಡ ಕೆಲಸ ಬೆಳಗ್ಗೆ ಹೋಗ್ಬೇಕು ಅನಿವಾರ್ಯ ಸರ್ ಇಲಾಖೆಗೆ. ನಮ್ದು ಏನೋ ಒಂದು ಭವಿಷ್ಯಕ್ಕಾಗಿ ಏನೋ ಆಗುತ್ತಲ್ಲಪ್ಪ ನಮ್ಮ ಭಾವನೆಯಿಂದ ಇವತ್ತಿಗೂ ಕೂಡ ಇಲಾಖೆ ದುಡ್ತಾ ಇದೀವಿ ಸರ್. 3,500 ಜನರು ಕೂಡ ನಿಮ್ಮ ವಾಹಿನಿಯಿಂದ ಕೂಡ ನಮ್ಮ 3,500 ಜನರಿಗೆ ನ್ಯಾಯ ಸಿಕ್ಕರೆ ಇದಕ್ಕಿಂತ ಸೌಭಾಗ್ಯ ಇನ್ನೊಂದಿಲ್ಲ ಸರ್. ಸರ್ಕಾರ ಖಂಡಿತ ಇರಬೇಕು ಸರ್, ದಯವಿಟ್ಟು. ಖಂಡಿತ ಸರ್, ಖಂಡಿತ ಪ್ರಯತ್ನ ಮಾಡೋಣ. ಕಳೆದ ಬಾರಿ ಜೀವಿಗಳಿಗೋಸ್ಕರನೇ ಒಂದು ಕಾರ್ಯಕ್ರಮ ಮಾಡಿದ್ದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು ಕಾರ್ಯಕ್ರಮ ಖಂಡಿತವಾಗ್ಲೂ ಮಾಡ್ತೀನಿ ಮತ್ತು ನಿಮ್ಮೆಲ್ಲ GVPಗಳು ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಖಂಡಿತವಾಗ್ಲೂ ಇನ್ನೊಂದು ಬಾರಿ ಸರ್ಕಾರಕ್ಕೆ ಗಮನಕ್ಕೆ ತರುವಂಥ ಪ್ರಯತ್ನ ನಿಮ್ಮ ವಾಣಿ ಖಂಡಿತವಾಗ್ಲೂ ಮಾಡುತ್ತೆ ಸರ್. ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ಸ್. ನಮಸ್ತೆ.
ನಿಮ್ಮ ವಾಣಿ, ಇದು ಕನ್ನಡಿಗನ ಧ್ವನಿ.